ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸಾಂಬಾರ್ ಪುಡಿ ಬೇಡ, ಮಸಾಲೆ ರುಬ್ಬೋದು ಬೇಡ. ಇಡ್ಲಿ ಅಂತೂ 2 ತಿನ್ನೋರು 4 ತಿಂತಾರೆ. ಬಟ್ಲು ಸಾಂಬಾರ್ ಖಾಲಿ ಮಾಡೋದು ಖಂಡಿತ ಕಣ್ರಿ. ಆದರೆ ಈ ರೀತಿ ಸಾಂಬಾರ್ ಮಾಡಿದ್ರೇನೆ ಆ ರೀತಿ ತಿನ್ನೋದು. ಏನು ಅಂತ ಹೇಳ್ತಾ ಇದ್ದೀರಾ? ಇಡ್ಲಿಗೆ ಮಾಡೋ ಸಾಂಬಾರ್ ಕಣ್ರಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಸಾಂಬಾರಂತೂ ಒಂದ್ಸರಿ ನೀವೆಲ್ಲರೂ ಟ್ರೈ ಮಾಡಿ ನೋಡಿ. 2 ಇಡ್ಲಿ ತಿನ್ನೋರು 4 ಇಡ್ಲಿ ತಿನ್ಬೇಕಂದ್ರೆ, ಮಸಾಲೆ ರುಬ್ಬಾರ್ದಂದ್ರೆ, ಮಸಾಲೆ ಪುಡಿ ಬೇಡ ಅಂದರೆ ಈ ರೀತಿ ಸಾಂಬಾರು ಮಾಡಿ. ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಬನ್ನಿ. ಮೊದಲಿಗೆ ಒಂದು ಬಟ್ಲಿಗೆ 1 ಗ್ಲಾಸ್ ಅಷ್ಟು ಹೆಸರುಬೇಳೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹೆಸರುಬೇಳೆಗೆ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೋಬೇಕಾಗತ್ತೆ. ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋನ ಕೊನೆಯವರೆಗೂ ನೋಡಿ ಈ ರೀತಿ ಸಾಂಬಾರು ಮಾಡಬೇಕಾದ್ರೆ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೆಸರುಬೇಳೆನ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಕುಕ್ಕರ್ಗೆ ಸೇರಿಸಿದ ನಂತರ ಇದಕ್ಕೆ 2 ಇಂಚಷ್ಟು ಶುಂಠಿ ಅಂದರೆ ಸಣ್ಣಗೆ ಹಚ್ಚಿರೋಂಥ ಹಸಿ ಶುಂಠಿನ ಸೇರಿಸ್ಕೋಬೇಕಾಗತ್ತೆ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಾನು 2 ಸೇರಿಸಿದ್ದೀನಿ. ಮಧ್ಯಕ್ಕೆ ಸೀಳಿ ಈ ಥರ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಹಾಗೆ 3 ಟೊಮೊಟೊ, ದೊಡ್ಡ ಗಾತ್ರದ್ದು 3 ಟೊಮೊಟೊ ಸಣ್ಣಗೆ ಹೆಚ್ಚಿ ಕುಕ್ಕರ್ಗೆ ಸೇರಿಸ್ಕೊಂಡು 1 ಗ್ಲಾಸಲ್ಲಿ ಹೆಸರುಬೇಳೆ ತೊಗೊಂಡಿರೋದ್ರಿಂದ 4 ಗ್ಲಾಸು ನೀರು ಸೇರಿಸಿ ಮುಚ್ಚಳ ಮುಚ್ಚಿ 3 ವಿಜಿಲ್ ಬರ್ಸ್ಕೋಬೇಕಾಗತ್ತೆ. 3 ವಿಜಿಲ್ ಬಂದ ನಂತರ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹೆಸರುಬೇಳೆನೆಲ್ಲ ಚೆನ್ನಾಗಿ ನುಣ್ಣಗಾಗುತ್ತೆ. ಆ ಕಾರಣಕ್ಕೆ ಹೋಗಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ನುಣ್ಣಗೆ. ಇಷ್ಟು ಮಾತ್ರ ಆದ ನಂತರ 3/4 ಲೀಟ್ರಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ, ನಿಮ್ಮ ಟೆಕ್ಸ್ಚರ್ ನೋಡ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿರ್ಬೇಕಂದ್ರೆ ಅರ್ಧ ಲೀಟ್ರ್ ಸೇರಿಸ್ಕೊಳ್ಳಿ. ಇಲ್ಲ ಸಾಕು ಇಷ್ಟು ಮಾತ್ರ ನೆನೆಯೋದಾದರೆ 3/4 ಲೀಟ್ರ್ ನೀರು ಸೇರಿಸ್ಕೊಳ್ಳಿ. 3/4 ಲೀಟ್ರ್ ನೀರು ಸೇರಿಸಿದ ನಂತರ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಸ್ಟವ್ ಮೇಲೆ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಡಬೇಕಾಗುತ್ತೆ. ಹಾಗೆ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋಬೇಕಾಗತ್ತೆ. ಕರ್ಬೇವಿನ ಸೊಪ್ಪು ಸೇರಿಸಿಲ್ಲ. ಹಾಗೆ ಇಂಗು ಸ್ವಲ್ಪ ಸೇರಿಸ್ಕೊಳ್ಳಿ, ಮಿಸ್ ಆಗಿದೆ ಸಾರಿ. ಎಲ್ಲ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಸಾಂಬಾರು 10 ನಿಮಿಷ ಕುದ್ರೆ ಸಾಕಾಗುತ್ತೆ ಕಣ್ರಿ. ಅದಕ್ಕಿಂತ ಮುಂಚೆ 1 ಟೀ ಸ್ಪೂನಷ್ಟು ಚೆನ್ನಾಗಿ ಅರ್ಧಂಬರ್ಧ ಪುಡಿ ಮಾಡಿರೋ ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಈ ಕಾಳು ಮೆಣಸು ಸೇರಿಸೋದ್ರಿಂದ ಸಾಂಬಾರು ರುಚಿ ಅನ್ನೋದು ಡಬ್ಬಲ್ ಆಗೋದಂತ ಖಂಡಿತ. ಹಾಗೆ ರುಚಿಗೆ ತಕ್ಕಷ್ಟು 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅಂದರೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಜಕ್ಕೂ ಕಂಡ್ರೆ ಈ ಇಡ್ಲಿಗೆ ಬಳಸೋ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವಂತೂ ಒಂದ್ಸರಿ ಟ್ರೈ ಮಾಡಲೇಬೇಕು. ಹಾಗೆ ಇಷ್ಟು ಮಾತ್ರ ಆದಮೇಲೆ ಒಗ್ಗರಣೆ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಣ್ರಿ. ಚೆನ್ನಾಗಿ 10 ನಿಮಿಷ ಸಾಂಬಾರು ಕುದಿಸೋದ್ರಿಂದ ರುಚಿ ಅಂತೂ ಡಬ್ಬಲ್ ಆಗುತ್ತೆ ಕಣ್ರಿ. ನೋಡಿ, 10 ನಿಮಿಷ ಕುದ್ದಿದ್ದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹಚ್ಚಿರೋ ಹಸಿ ತೆಂಗಿನಕಾಯಿ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ಕಣ್ರಿ. ಹಾಗೆ ಕಪ್ನಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಕಣ್ರಿ. ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಈ ಇಡ್ಲಿಗೆ ಈ ಸಾಂಬಾರಂತೂ ಮಾಡಿಸಿದ ಸಾಂಬಾರು ಅಂತ ಹೇಳ್ಬೋದು. 2 ಇಡ್ಲಿ ತಿನ್ನೋರಂತೂ 4 ಇಡ್ಲಿ ತಿನ್ನೋದಂತೂ ಖಂಡಿತ ಕಣ್ರಿ. ಅಷ್ಟೊಂದು ರುಚಿಯಾಗಿರುತ್ತೆ. ಸ್ವಲ್ಪ ಸಾಂಬಾರು ತಿನ್ನೋರು ಸಹ ಬಟ್ಲು ಸಾಂಬಾರು ತಿಂತಾರೆ. ಈ ರೀತಿ ಸಾಂಬಾರು ಮಾಡಿಕೊಟ್ರೆ ಅಂತೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಈ ಸಾಂಬಾರು ಇಡ್ಲಿಗೆ ಅಂತಲ್ಲ ಕಣ್ರಿ, ದೋಸೆಗೆ, ಬೋಂಡಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.